ಉಡುಪಿ ಜಿಲ್ಲೆಯಲ್ಲಿ ಭಾರೀ ಮಳೆಯಾಗುವ ಮುನ್ಸೂಚನೆ ಇರೋದ್ರಿಂದ ಜಿಲ್ಲೆಯಾದ್ಯಂತ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಇಂದು ಉಡುಪಿ ಜಿಲ್ಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ನೀಡಿ ಉಡುಪಿ ಜಿಲ್ಲಾಧಿಕಾರಿ ಟಿ.ಕೆ. ಸ್ವರೂಪ್ ಆದೇಶಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಹೀಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ಇಂದು ರಜೆ ಘೋಷಣೆ ಮಾಡಲಾಗಿದೆ. ಅಂಗನವಾಡಿಯಿಂದ ಪಿಯುಸಿವರೆಗೆ ಇಂದು ರಜೆ ಘೋಷಿಸಿ ಆದೇಶಿಸಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಆದೇಶಿಸಿದ್ದಾರೆ. ರಾಜ್ಯದಲ್ಲಿ ಮಳೆ ಇಲ್ಲ ಅಂತಿದ್ರೆ ನೆರೆಯ ಮಹಾರಾಷ್ಟ್ರ ಘಟ್ಟ ಪ್ರದೇಶದಲ್ಲಿ ಮಳೆರಾಯ ಹುಚ್ಚೆದ್ದು ಸುರಿತಾ ಇದ್ದಾನೆ. ಅದೇ ಮಳೆ ರಾಜ್ಯಕ್ಕೆ ವರದಾನವಾಗಿದ್ದು ಕೃಷ್ಣಾ ನದಿ ಮತ್ತೆ ಅಪಾಯದ ಮಟ್ಟ ಮೀರಿದೆ. ನೀರಿನ ಮಟ್ಟ ಬರೋಬ್ಬರಿ 90,000 ಕ್ಯೂಸೆಕ್ ತಲುಪಿದೆ. ನೀರಿನ ಮಟ್ಟ 1,00,000 ಕ್ಯೂಸೆಕ್ ದಾಟಿದ್ರೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ, ನಿಪ್ಪಾಣಿ ತಾಲೂಕಿನಲ್ಲಿ ಪ್ರವಾಹ ಎದುರಾಗಲಿದೆ. ಕೃಷ್ಣೆಯ ಜೊತೆ ದೂದ್ಗಂಗಾ, ವೇದಗಂಗಾ ನದಿಗಳು ಕೂಡ ಅಬ್ಬರಿಸ್ತಾ ಇವೆ. ಇದೇ ಅಬ್ಬರಕ್ಕೆ ಚಿಕ್ಕೋಡಿ, ನಿಪ್ಪಾಣಿ ತಾಲೂಕಿನ 8 ಕೆಳಹಂತದ ಸೇತುವೆಗಳು ಜಲಾವೃತ ಆಗಿದೆ. ಬೆಳಗಾವಿ ಜಿಲ್ಲೆಯ ಕರದಗ, ಬೋಜಾ ಸೇತುವೆ ಮುಳುಗಡೆಯಾಗಿದ್ದು ಪಾರವಾಡ, ಕಣ್ಣೂರು ಸೇತುವೆ ಕೂಡ ನದಿಯ ಒಡಲು ಸೇರಿದೆ. ಇದರ ಜೊತೆ ಅಕ್ಕೋಳ, ಸಿದ್ನಾಳ, ಯಡೂರು, ಕಲ್ಲೋಳ, ಮಲಿಕವಾಡ, ದತ್ತವಾಡ ಸೇತುವೆಗಳು ಕೂಡ ನೀರಲ್ಲೇ ಮರೆಯಾಗಿವೆ. ಇನ್ನು ಜತ್ರಾಟ್, ಬೀವಶಿ, ಬೋಜವಾಡಿ, ಕೊನ್ನೂರ, ಮಾಂಜರಿ, ಭಾವನ ಸೌಂದತಿ ಸೇತುವೆ ಸೇರಿದಂತೆ ಒಟ್ಟು 8 ಸೇತುವೆಗಳು ಮುಳುಗಡೆಯಾಗಿದ್ದು 16 ಗ್ರಾಮಗಳ ನೇರ ಸಂಪರ್ಕ ಬಂದ್ ಆಗಿದೆ. ಬೆಳಗಾವಿ ಜಿಲ್ಲೆಯನ್ನ ದಾಟಿ ಬಾಗಲಕೋಟೆಗೆ ಕಾಲಿಟ್ಟಿರುವ ಕೃಷ್ಣೆ ಇಲ್ಲೂ ಅವಾಂತರ ಸೃಷ್ಟಿಸಿದ್ದಾಳೆ. ನದಿಯಲ್ಲಿ ನೀರಿನ ಮಟ್ಟ 90,000 ಕ್ಯೂಸೆಕ್ ದಾಟಿರೋದ್ರಿಂದ ರಬಕವಿ, ಮಹಿಷವಾಡಗಿ ನಡುವಿನ ಬೋಟ್ ಪ್ರಯಾಣ ಬಂದ್ ಮಾಡಲಾಗಿದೆ. ಬೋಟ್ ಸಂಚಾರ ಬಂದ್ ಆಗಿರೋದ್ರಿಂದ ಅಕ್ಕಪಕ್ಕದ ಗ್ರಾಮಗಳ ಜನರಿಗೆ ತೊಂದರೆ ಆಗಿದೆ. ವಿಷಯ ಅಂದ್ರೆ ರಬಕವಿ ಸಂಪರ್ಕಿಸಲು ಇಲ್ಲೊಂದು ಸೇತುವೆ ನಿರ್ಮಾಣ ಆಗಿದೆ. ಆದ್ರೆ 10 ವರ್ಷವಾದ್ರೂ ಕಾಮಗಾರಿ ಮುಗಿತಾ ಇಲ್ಲ. ಸಚಿವ ಸಂಪುಟ ವಿಸ್ತರಣೆ ವಿಳಂಬದಿಂದಾಗಿ ಮಳೆಗಾಲದ ಅಧಿವೇಶನಕ್ಕೂ ಬಿಸಿ ತಟ್ಟಿದೆ. ಮಳೆಗಾಲದ ಅಧಿವೇಶನ ಮತ್ತಷ್ಟು ವಿಳಂಬ ಆಗಲಿದೆ. ಆಗಸ್ಟ್ 3ನೇ ವಾರದಲ್ಲಿ ಅಧಿವೇಶನದ ದಿನಾಂಕ ನಿಗದಿಯಾಗೋ ಸಾಧ್ಯತೆ ಇದೆ. ಈ ಮೊದಲು ಆಗಸ್ಟ್ 6ರಿಂದ ಅಧಿವೇಶನ ನಡೆಸೋದಕ್ಕೆ ಸರ್ಕಾರ ಸಿದ್ಧತೆ ನಡೆಸಿತ್ತು. ಆದರೆ ಇನ್ನೂ ಕ್ಯಾಬಿನೆಟ್ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಆಗಿಲ್ಲ. ನೂತನ ಸಚಿವರು ಸದನದಲ್ಲಿ ಉತ್ತರಿಸಬೇಕಾದ ಪ್ರಶ್ನೋತ್ತರಗಳಿಗೆ ಸಹಿ ಹಾಕೋದು ಸೇರಿ ಹಲವು ಸಿದ್ಧತೆಗಳು ಬಾಕಿ ಉಳಿದಿವೆ. ರಾಜ್ಯದಲ್ಲಿ ಬರ ನಿರ್ವಹಣೆ ಕುರಿತು ನಾಳೆ ಸಿಎಂ ಡಿ.ಕೆ. ಶಿವಕುಮಾರ್ ಚಿತ್ರದುರ್ಗದಲ್ಲಿ ಸಭೆ ನಡೆಸಲಿದ್ದಾರೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಬರ, ನೀರಿನ ವ್ಯವಸ್ಥೆ ಸೇರಿ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ರಾಜ್ಯದ ಕೆಲವು ಭಾಗಗಳಲ್ಲಿ ಮಳೆರಾಯ ಕಣ್ಣಾಮುಚ್ಚಾಲೆ ಆಡ್ತಾ ಇದ್ದು ರಾಯಚೂರಿನ ಹಲವು ಗ್ರಾಮಗಳ ಜನ ಕುಟುಂಬ ಸಮೇತ ನಗರಗಳತ್ತ ಗುಳೆ ಹೋಗ್ತಿದ್ದಾರೆ. ಹೂಗನಹಳ್ಳಿ ಗ್ರಾಮದಲ್ಲಿ 90 ಮನೆಗಳಿದ್ದು 30ಕ್ಕೂ ಹೆಚ್ಚು ಮನೆಗಳಿಗೆ ಬೀಗ ಬಿದ್ದಿದೆ. ಜನರೆಲ್ಲ ಮಕ್ಕಳು ಓದ್ತಾ ಇದ್ದ ಶಾಲೆಗಳಲ್ಲಿ ಟಿಸಿ ಪಡೆದು ಬೆಂಗಳೂರು, ಹೈದರಾಬಾದ್, ಪುಣೆಯಂಥ ನಗರಗಳತ್ತ ವಲಸೆ ಹೋಗ್ತಿದ್ದಾರೆ.